ಎಲ್ಲ ನಿಮ್ಗೆಲ್ಲ ಗುಡಿ ಮಾಹಿತಿ ಗೊತ್ತಾ ಗೊತ್ತಿಲ್ವಾ ಹೇಳ್ಬೇಕಾ? ಹೇಳ್ಬೇಕು. ಈ ಊರ ಹೆಸರು ಬಂದು ಭಿಕ್ಷಾಲಯ ಅಂತ ಕರೀತಾರ. ಹಳೆ ಹೆಸರು ಭಿಕ್ಷಾಲಯ, ಇವಾಗಿನ ಹೆಸರು ಬಂದು ಭಿಕ್ಷಾಲಯ ಅಂತ ಆಗಿದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಶುರುವಾಗಿದಂತಹ ಜಾಗ ಸ್ಥಳ ಇದು. ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ ಅವರು. ಅಪ್ಪಣ್ಣಾಚಾರ್ ಅವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಇವರು ಹುಟ್ಟಿದಂತಹ ಊರು ಇದೇ ಊರಲ್ಲಿ. ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ 13 ವರ್ಷ ಕಾಲ ರಾಯರು ಇದೇ ಜಾಗದಲ್ಲಿ ಇದ್ದಿತ್ತು. ಅವರಿಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾರ ಎಲ್ಲರಿಗೂ. ಇದೇ ಕಟ್ಟಿ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ ಕಾಲ 13 ಇಯರ್ಸ್ ರಾಯರು ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವರು ಇಲ್ಲಿ ಊಟ ಮಾಡು ಅಂದ್ರೆ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲೆ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ನಾಳೆ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ಮೋದಕ ಅಂತ ಕರಿತೀರಿ. ಅದು ರಾಯರಿಗೆ ಫೇವರೆಟ್ ಪದಾರ್ಥ. ಇವಾಗೂ ನೀವು ನೋಡಬಹುದು ರಾಘವೇಂದ್ರ ಸ್ವಾಮಿಗಳವರಿಗೆ 400 ವರ್ಷದ ಹಿಂದ್ಗಡೆ ಅವರಿಗೆ ಬಳಸ್ತಿರುವಂತಹ ವರಳ ಕಲ್ಲು ಗ್ರೇನಿಂಗ್ ಸ್ಟೋನ್ ಇವಾಗೂ ಇದೆ. ರುಬ್ಬಗುಂಡು ಅಲ್ಲಿ ಮೇಲ್ಗಡೆ ಬರ್ತದೆ, ಹೋಗ್ತಾ ನೋಡ್ಕೊಂಡು ಹೋಗಿ. ಇದು ಬಂದು ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರ ಅಪ್ಪಣ್ಣಾಚಾರ್ ಅವರ ಬೃಂದಾವನ ಅಲ್ಲ. ಅಪ್ಪಣ್ಣಾಚಾರ್ ಅವರು ಕಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಅಂದ್ರೆ ಫಸ್ಟ್ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆ, ಒಂದೇ ಕಲ್ಲಲ್ಲಿ ಬೃಂದಾವನ ಕಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರಲ್ಲ ಎಲ್ಲಾರು? ಮಂತ್ರಾಲಯದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದ್ದು ಮೂಲ ಬೃಂದಾವನ ಅಂತ ಕರೀತಾರೆ. ಮಂತ್ರಾಲಯದಲ್ಲಿ ನೀವೆಲ್ಲ ಜೀವ ಸಮಾಧಿ ಅಂತ ಕರೀತೀರಿ. ಜೀವ ಸಮಾಧಿ ಅಂತ ಕರೀಬಾರ್ದು, ಮೂಲ ಬೃಂದಾವನ ಅಂತ ಕರಿಬೇಕು. ಆ ಮೂಲ ಬೃಂದಾವನ ಆದ್ಮೇಲೆ ಇದೇ ಜಾಗದಲ್ಲಿ ಫಸ್ಟ್ ಏಕಶಿಲಾ ಬೃಂದಾವನ ಆಗಿದಂತಹ ಸ್ಥಳ. ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ. ಇವಾಗೂ ಕೂಡ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ ಅವರು ಇವಾಗೂ ಸಹ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಕಾಲಜ್ಜಿಗಳು ಬಿದ್ದಿರ್ತವೆ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ ಅವರ 6th ಜನರೇಷನ್ ಅಂತ ಕರೀತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬೋದೆಲ್ಲ ನಾವೇ. ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂತಂದ್ರೆ ಈ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಇರೋ ಕಾಲದಲ್ಲಿ ಇಲ್ಲಿ ಏನು ಪೂಜೆ ಸಂಪ್ರದಾಯ ಪ್ರಾರಂಭವಾಗಿದೆನೋ ಪೂರ್ವ ಕಾಲದಿಂದನೂ ನಾವು ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೇವೆ. ಇಲ್ಲಿ ಪ್ರತಿನಿತ್ಯನೂ 1,000 ಇಂತ ಹಿಡಿದು 1,000, 2,000, 3,000, 5,000 ಜನಕ್ಕೂ ಮೇಲೇನೋ ನಾವಿಲ್ಲಿ ಅನ್ನದಾನ ಸೇವಾ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ದರ್ಶನ ಆದ್ಮೇಲೆ ಯಾರ್ದೋ ರಾಯರ ಪ್ರಸಾದ ಆಗಿಲ್ಲ, ಮೇಲ್ಗಡೆ ನಡೀತಾ ಇದೆ, ಪ್ರಸಾದ ಮಾಡ್ಕೊಂಡು ಹೋಗಿ. ಈ ಕ್ಷೇತ್ರದಲ್ಲಿ ನಿಮಗೆ ರಾಯರ ವಾರ ಬರುತ್ತಲ್ವಾ, ಗುರುವಾರ ಮಾತ್ರ ನಿಮ್ಮ ಕುಟುಂಬದಲ್ಲಿ ತಂದೆಗಾಗ್ಲಿ ತಾಯಿಗಾಗ್ಲಿ ಮಕ್ಕಳಿಗಾಗ್ಲಿ ಆರೋಗ್ಯ ಸಮಸ್ಯೆ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನಿಮ್ಮ ಮಕ್ಕಳ ವಿದ್ಯಾಬುದ್ಧಿ ಮಕ್ಕಳ ಎಜುಕೇಶನ್ ಪರವಾಗಿ ನಿಮ್ಮ ಮನೆಯಲ್ಲಿ ಸಂಸಾರದಲ್ಲಿ ಕುಟುಂಬದಲ್ಲಿ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಹಣಕಾಸಿನ ತೊಂದರೆ, ಬ್ಲಾಕ್ ಮ್ಯಾಜಿಕ್ ಆಗ್ಲಿ, ಶತ್ರು ದೋಷ ನಿವಾರಣೆ, ನರದೃಷ್ಟ ನಿವಾರಣೆ, ಯಾರಿಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ, ಸಂತಾನ ನಾಗದೋಷ, ಇದಕ್ಕೋಸ್ಕರವಾಗಿ ಯಾರು ಗುರುರಾಯರ ಸೇವೆಗಳು ಮಾಡಿಸಿರ್ತಾರೋ ಬೇಡಿಕೆ ಸಹ ಬರ್ಕೊಂಡು ನಿಮ್ಮ ಪರವಾಗಿ ನೀವು ಅನ್ಕೊಂಡಿರೋ ಬೇಡಿಕೆ ನೆರವೇರಬೇಕು ಅಂತ ಇಲ್ಲಿ ಗುರುವಾರ ಹೋಮಗಳಾಗುತ್ತೆ. ರಾಯರ ಅಷ್ಟಾಕ್ಷರ ಹೋಮಗಳು ಅಂದ್ರೆ ಸುದರ್ಶನ ಹೋಮ, ನವಗ್ರಹ ಹೋಮ, ಆಯುಷ್ ಹೋಮ, ಕೋಟಿ ಜಪ ನಡೀತದೆ. ಈ ಕ್ಷೇತ್ರದಲ್ಲಿ ದೇವಸ್ಥಾನಕ್ಕೆ ಬಂದಾಗ ಯಾರು ಅರ್ಧಂಬರ್ಧ ಕೇಳಿ ಹೋಗ್ಬಾರ್ದು, ಎಲ್ಲ ಸಂಪೂರ್ಣ ಕೇಳಿ ಗುಡಿ ಸ್ಟೋರಿ ಮುಗಿದ ಮೇಲೆ ಎಲ್ಲಾರಿಗೂ ರಾಯರ ಪ್ರಸಾದ ಕೊಡ್ತಾರೆ. ರಾಯರ ಬೃಂದಾವನ ಮೇಲೆ ಇಟ್ಟಿದ್ದು ಮಂತ್ರಾಕ್ಷತೆ ಕೊಡ್ತಾರೆ. ಆ ಮಂತ್ರಾಕ್ಷತೆ ತಗೊಂಡು ನಿಮ್ಮ ತಲೆ ಮೇಲೆ ಹಾಕೋಬೇಕು. ಮಕ್ಕಳ ಮೇಲೆ ಹಾಕಿದ್ರೆ ರಾಯರ ಆಶೀರ್ವಾದ ಮಾಡಿದ ಹಾಗೆ. ಈ ಕ್ಷೇತ್ರದಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಹೆಸರ ಮೇಲೆ ಗುರು ರಾಯರ ಸೇವೆಗಳು ಮಾಡಿಸಬೇಕು ಅಥವಾ ಎಲ್ಲಕ್ಕಿಂತ ದೊಡ್ಡ ದಾನ ಅನ್ನದಾನ ಅಂತ ಕರೀತೇವೆ. ಅನ್ನದಾನ ಮಾಡಿಸಬೇಕು, ಇಲ್ಲ ಒಂದು ಸಣ್ಣ ಸೇವೆ ಅರ್ಚನೆ ಮಾಡಿಸಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ 1 ದಿವಸ ಅನ್ನದಾನ ಸೇವೆ ಅಂತ ಹಿಡಿದು ಶಾಶ್ವತ ಪರ್ಮನೆಂಟ್ ಆಗಿ ಅನ್ನದಾನ ಸೇವೆಗಳು ನಡೀತಾವೆ. 1 ದಿವಸ ಅನ್ನದಾನ ಮಾಡಿಸಬೇಕು. ಸದ್ಯಕ್ಕೆ ಜನರಲ್ ಆಗಿ ಅಂತಂದ್ರೆ 500 × 508 ಕೊಟ್ರೆ 1 ದಿವಸ ಅನ್ನದಾನ ಆಗುತ್ತೆ. ಸಂಪೂರ್ಣವಾಗಿ 1000 ಜನಕ್ಕೂ ಯಾವತ್ತಾಗತ್ತೆ ನಿಮ್ಮ ಮದುವೆ ದಿವಸ, ನಿಮ್ಮ ಮಕ್ಕಳ ಹುಟ್ಟಿದ ದಿವಸ ಡೇಟ್ ಪ್ರಕಾರ ಮಾಡ್ತಾರೆ.
ಇಲ್ಲ ಅಂದ್ರೆ ರಾಯುರ ವಾರ ಗುರುವಾರ ಆಗತ್ತೆ 508 ಒಂದು ದಿವಸ ಕಂಪ್ಲೀಟ್ ಆಗತ್ತೆ, ಕೊಟ್ಟು ಬರೆಸಬಹುದು. ಇಲ್ಲ 1 ತಿಂಗಳು ಮಾಡಿಸ್ಬೇಕು ಅಂದ್ರೆ ತಂದೆ ತಾಯಿ ಆರೋಗ್ಯ ಇನ್ಕ್ಲೂಡಿಂಗ್ ಮಕ್ಕಳ ವಿದ್ಯಾ ಬುದ್ಧಿ ಉದ್ಯೋಗ ವ್ಯಾಪಾರ ಮದುವೆಗೋಸ್ಕರ 12 ಹೋಮಗಳಾಗತ್ತೆ. ಈ ಕ್ಷೇತ್ರದಲ್ಲಿ 1008 ಅಥವಾ 1508 ಕೊಟ್ರೆ 1 ತಿಂಗಳ 31 ದಿವಸ ಅನ್ನದಾನ ಆಗಿ, ಇದರಲ್ಲಿ ಏನು ವಿಶೇಷ ಏನು ಅಂದ್ರೆ 12 ಹೋಮಗಳಾಗುತ್ತೆ. ಅನ್ನದಾನಕ್ಕೆ ಕ್ಯಾಶೇ ಕೊಡಬೇಕು ಅಂತಿಲ್ಲ, ಆನ್ಲೈನ್ ಕೂಡ ಮಾಡಬಹುದು. ರಾಯಿರ ಒರಿಜಿನಲ್ ಫೋಟೋ ಕೊಡ್ತಾರೆ, 1 ತಿಂಗಳು ಮಾಡಿಸಿದವರಿಗೆ ಪ್ರಸಾದ ಮುಖಾಂತರ 101, 201 ಕೊಡಬಹುದು. ಅನ್ನದಾನಕ್ಕೆ ಹೋಗಲ್ಲ, ಅಭಿಷೇಕ ಆಗ್ತದೆ, ಹಾಲಿನ ಅಭಿಷೇಕ. ಇಲ್ಲ 1 ವರ್ಷ ಮಾಡಿಸ್ಬೇಕು ಅಂದ್ರೆ ಪರ್ಸನಲ್ ಇತ್ತು ಅಂದ್ರೆ ಮಾಡಿಸ್ತಾರೆ. 2008 ಅಥವಾ 2508 ಕೊಟ್ರೆ 1 ದಿವಸ 1 ತಿಂಗಳಲ್ಲ 1 ವರ್ಷ ಆಗುತ್ತೆ. ಇದರಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸಂತಾನ, ಕುಜದೋಷ, ಬ್ಲಾಕ್ ಮ್ಯಾಜಿಕ್ ಪರವಾಗಿ ನಿಮಗೆ 48 ಹೋಮ ಆಗುತ್ತೆ. ರಾಯರ ಸಿಗ್ನೇಚರ್ ಒರಿಜಿನಲ್ ಫೋಟೋನು ಕೊಡ್ತಾರೆ ಈ ಸೇವೆಗೆ. ಇಲ್ಲ ಪರ್ಮನೆಂಟ್ ಮಾಡಿಸ್ಬೇಕು ಅಂದ್ರೆ ಪರ್ಸನಲ್ ಇತ್ತು ಅಂದ್ರೆ ಮಾಡಿಸ್ತಾರೆ. 5008 5008 ಅಥವಾ 10,008 ಕೊಟ್ರೆ ಪರ್ಮನೆಂಟ್ ಲೈಫ್ ಟೈಮ್ ಆಗುತ್ತೆ. 1 ವರ್ಷ 10 ವರ್ಷ 20 ವರ್ಷ ಅಲ್ಲ, ಶಾಶ್ವತ ಎಲ್ಲಾರ ಹೆಸರ ಮೇಲೆ ಬರಕೊಂಡು ರಾಯರ ಮೇಲೆ ಹಾಕಿದ್ದು ವಸ್ತ್ರ, ರಾಯರ ಒರಿಜಿನಲ್ ಫೋಟೋ ಜೊತೆಗೆ ಒಂದು ಮಂತ್ರ ಕೊಡ್ತಾರೆ. ಗುರುವಾರ ನಿಮ್ಮ ಮನೆಯಲ್ಲಿ ಆ ಫೋಟೋಕ್ಕೆ ತುಪ್ಪ ದೀಪ ಹಚ್ಚಿ ಆ ಮಂತ್ರ ಹೇಳಿಕೊಂಡ್ರೆ ಸಾಕು, 108 ದಿವಸದೊಳಗೆ ನೀವು ಅನ್ಕೊಂಡಿರೋ ಬೇಡಿಕೆ ಚೇಂಜಸ್ ಅನ್ನ ಗೊತ್ತಾಗತ್ತೆ, ಸಕ್ಸಸ್ ಅನ್ನ ಆಗುತ್ತೆ. ನಾನು ಹೇಳಲ್ಲ, 1 ಸಲ ನೀವು ಯಥಾನುಶಕ್ತಿ ಬೇಡಿಕೆ ಸಮೇತ ಅನ್ನದಾನ ಸೇವೆ ಮಾಡಿಸಿ ನೋಡಿ ಮಕ್ಕಳ ಹೆಸರ ಮೇಲೆ. ನೆಕ್ಸ್ಟ್ ಟೈಮ್ ಬಂದಾಗ ನೀವೇ ಹೇಳ್ತೀರಿ, ಸ್ವಾಮಿ ನೀವ್ ಹೇಳ್ದಂಗ ಆಗಿದೆ ಅಂತ, ಎಲ್ಲ ಒಳ್ಳೇದಾಗುತ್ತೆ. ದೇವಸ್ಥಾನಕ್ಕೆ ಬಂದವರು 1-2 ನಿಮಿಷ ರಾಯರ ಹತ್ರ ಚೆನ್ನಾಗಿ ಪ್ರೇಯರ್ ಮಾಡ್ಕೊಂಡು ಒಬ್ಬರೊಬ್ಬರು ಬನ್ನಿ, ರಾಯರ ಪ್ರಸಾದ ಕೊಡ್ತಾರೆ, ಮಂತ್ರಾಕ್ಷಿ ತಗೊಂಡೋಗಿ ಎಲ್ಲ ಒಳ್ಳೇದಾಗುತ್ತೆ.